ಅಲ್ಲಿ ಸಭೆಯ ಪ್ರಾರ್ಥನೆ ತಿಳಿಸುವುದೇನಪ್ಪ ಅಂತಂದ್ರೆ ಮಲಕಣ್ಣ ಏನು ತಿಳಿಸ್ತೀರಿ ಸರ? ಜಗತ್ತಿನ ಬಾಯಿಯಿಂದ ಅಣ್ಣ ಅನ್ಸ್ಕೊಂಡು ಹೋದ್ರೆ ಯಾರಪ್ಪ? ನನ್ನ ಜಗಜ್ಯೋತಿ ಅಣ್ಣ ಬಸವಣ್ಣ. ಜಗಜ್ಯೋತಿ ಅಣ್ಣ ಬಸವಣ್ಣನವರು. ಬಸವಣ್ಣವರು 12ನೇ ಶತಮಾನದಲ್ಲಿ ಒಂದು ಮಾತು ಹೇಳ್ಯಾರ. ಏನು ಹೇಳ್ಯಾರ? 12ನೇ ಶತಮಾನದಲ್ಲಿ ಮಾತಾ? ಎಂತ ಮಾತು ಹೇಳ್ಯಾರ? ಎಂತದಿಪ್ಪ? ನನ್ನ ಕೈಯಲ್ಲಿ ಇಷ್ಟ ಲಿಂಗ ಇರೋ ತನಕ ಹಸ್ತರೇಖೆಯನ್ನು ನಾನೇಕೆ ನೋಡಲಯ್ಯ. ನನ್ನ ಕೈಯಲ್ಲಿ ಇಷ್ಟ ಲಿಂಗ ಇರುವ ತನಕ ಹಸ್ತರೇಖೆಗಳನ್ನು ನಾನೇಕೆ ನೋಡಲಯ್ಯ. ನನ್ನ ಹಣೆಯ ಮೇಲೆ ವಿಭೂತಿ ಇರೋ ತನಕ ನನ್ನ ಹಣೆ ಬರವನ್ನು ನಾನೇಕೆ ಮೆಚ್ಚಿಕೊಳ್ಳಲಯ್ಯ. ಹೌದ ಹೌದ ಹೌದು. ಅದಕ್ಕೆ ಇನ್ನೊಂದು ಮಾತು ಹೇಳ್ಯಾರ. ಏನಪ್ಪ? ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಮಲಕಣ್ಣ, ಹೆಂಗಪ್ಪ? ಆ ಪರಮಾತ್ಮ ಬಸವಣ್ಣವರ ಕೈಯಾಗ ಲಿಂಗ ಇರೋ ತನಕ ಕೈಯನ್ನ ಆಯುಷ್ಯ ಗೆರಿ ನೋಡುದಿಲ್ಲ ಅಂದ್ರೆ ಅವರು ನನ್ನ ಹಣಿ ಮೇಲೆ ಇವತ್ತಿರ್ತಾನ ಹಣಿಬಾರ್ದ ವಿಚಾರ ನಾ ಮಾಡುದಿಲ್ಲ ಅಂದ್ರೆ ಅವರು ಅದಕ್ಕೆ ಮಲಕಣ್ಣ ಪ್ರಥಮದಲ್ಲಿ ನಾವು ಯಾನು ಹೇಳಿದೀವಿ ಸಭಾದಾಗ, ಏನಪ್ಪ? ಮಾತಾಡಿದ್ರು ಬಾಯಿ ಬಂಗಾರದ ಖಣಿ ಆಗಬೇಕಾರೆ ಬಚ್ಚಲು ಕುಣಿ ಆಗಬಾರದು. ಹೌದು ಹೌದು ಹೌದಪ್ಪ. ಅದಕ್ಕೆ ಮಂದಿಗೆ ಇಲ್ಲಿ ಗಾದ ಬಿದ್ದದ. ಹೆಂಗ ಗಾದ ಬಿದ್ದದ? ಹೆಂಗಪ್ಪ? ನಮ್ಮ ಊರಾಗ ಕೆಲವೊಂದು ಜನ ಹೆಣ್ಣ ಮತ್ತು ಗಂಡಲ ಮೇಲಿನ ಹಾಡಿಕೆ ಆಗ್ಯಾವ. ಶಕ್ತಿ ಸಂಬಂಧತಕ್ಕಂತ ವಾದಿಯಲ್ಲಿ ನಮ್ಮ ಮಾನಭಾವಿಗಳು ತೇಲಿ ಸರ್ಗಳು ಇಟ್ಟಾರ. ಇಡನ ಮಂದಿದಲ್ಲಿ ಚರ್ಚೆ ನಡೀತು. ಏನು? ಹೆಣ್ಣ ಗಂಡ ವಾದರ ಇವ್ರು ಇಟ್ರು ಮತ್ತು ಕೆಲವೊಂದು ಜನ ನಮ್ಮ ಊರಾಗ ಹಾಡಿಕೆ ಆಗ್ಯಾವ. ಹೆಂಗಾಗ್ಯಾವ? ಖಂಡಪಟ್ಟಿ ಅಡ್ಡ ತಿಡ್ಡ ಇವ ಗಂಡಾಳ ಮೇಲಿನವ ಹೆಣ್ಮಕ್ಳಿಗೆ ಬೇಯ್ದು, ಹೆಣ್ಮಕ್ಳು ಅಕ್ಕಿ ಬಂದು ಸಿಟ್ಟನಾಗಿ ಇವನಿಗೆ ಬೇಯ್ದು ಕತ್ತಂಗ ಹಾಡಿಕೆ ಆಗ್ಯಾವ. ಇಲ್ಲಿ ಹಿಂಗ ಆತವತ್ತೇಳಿ ಮಂದಿ ಗಾದ ಬಿದ್ದದಿಲ್ಲಿ. ಮೊದಲೇ ಬೆಂಕಿ ಹತ್ತದ, ಏನಾದ್ರೂ ಭಣಿಗೆ ಹತ್ತದಂಗ ಆಗ್ಬಾರ್ದಂತೇಳಿ ವಿಚಾರ ನಡೆದ ಮಂದಿದು. ಪುಣ್ಯಾತ್ಮರೇ, ಇಲ್ಲಿ ಮ್ಯಾಲ ಹೆಂಗ ಕೂಡ್ಯಾವಂದ್ರ ಒಳ್ಳೆಯ ಮಾರ್ಮಿಕ ವಿಷಯ ನಡಿಬೇಕಾಗ್ಯದ. ಮಾರ್ಮಿಕ ವಿಷಯ ಮಾತಾಡಿದ್ರೆ ಎಂತ ಮಾತು ಮಾತಾಡುದದ? ಎಂತಪ್ಪ? ಮಾತಿನಲ್ಲಿ ರಸ ಇರ್ಬೇಕು, ಮಾತಿನಲ್ಲಿ ಗಂಧ ಇರಬೇಕು, ಮಾತಿನಲ್ಲಿ ಮರ್ಮ ಬೇಕು. ಹೌದು ಹೌದು, ಅರ್ಥ ತುಂಬಿರ್ಬೇಕು ಮಾತಿನಲ್ಲಿ. ಹೆಣ್ಣು ಪಾಲದೊಳಗ ಯಾರ್ಯಾರು ಬೆಳೆಸೋದದ? ಏನೇನಪ್ಪ? ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಲಕ್ಕವ್ವ, ದುರ್ಗವ್ವ, ಕೊಂತ್ಯವ್ವ, ಅಕ್ಕವ್ವ, ಮಾಯವ್ವ. ಹೌದು ಹೌದು. ಇವರು ಜಗತ್ತಿನಲ್ಲಿ ಎಂತ ಪವಾಡ ಮಾಡಿದ್ರು, ಯಾರಿಗಾನು ಕೊಟ್ಟರು, ಇವರದಿಂದ ಜಗತ್ತಿನಲ್ಲಿ ಯಾರು ಉದ್ಧಾರ ಆದರು. ಹೌದು ಹೌದು. ಅಪ್ಪಗಳ ಕಂಪ್ನಿಗೆ ಅವ್ವಗಳ ಕಂಪ್ನಿ ಎಷ್ಟು ಸಹಾಯ ಮಾಡಿದ್ರು, ಇವ್ರದೇನು ಕೆಲಸ ಐತಿ ಅವ್ರದೇನು ಕೆಲಸ ಐತಿ ಒಡೆದು ಹೇಳ್ಬೇಕಾಗ್ಯದ. ತಾಯಿ ಪಾಲ ನಾವು ಹೇಳುದದ. ಶಂಕರ, ವಿಷ್ಣು, ಗಣಪತಿ, ಷಣ್ಮುಖ, ಜಗತ್ತಿನಲ್ಲಿ ಎಷ್ಟೋ ವ್ಯಾಸ ಋಷಿ, ಕಶ್ಯಪ್ ಋಷಿ, ಇಂಥ ಶರಣರು ಮತ್ತು ಲಚ್ಚಾಣ ಸಿದ್ದಪ್ಪ ಮಹಾರಾಜ, ಮುಗುಳಕ್ ಹೊಡೆದ ಯಲ್ಲಪ್ಪ ಮಹಾರಾಜ ಮತ್ತು ಅಮೋಘ ಸಿದ್ಧ, ಮಾಳಪ್ಪ, ಭೀರಪ್ಪ ಯಾನ್ ಮಾಡ್ಯಾರ ಅನ್ನೋದು ನಮ್ಮ ಹೆಣ್ಣು ಮೇಳದವ್ರು ಹೇಳುದದ. ಹೌದು ಹೌದು. ಬಸನಾಳ ಕಲಾ ಸಂಘದವ್ರು ಹೇಳ್ಬೇಕಾಗ್ಯದ. ಹೆಂಗ ಹೇಳುದದ? ಹೆಂಗಪ್ಪ? ಮಾತು ರಗಡು ಬಿರ್ಸಿ ಹೇಳ್ರಿ. ಖರೆ ಆ ಮಾತಿನಿಂದ ಕುತ್ತ ದೈವಕ್ಕೆ ಬಟ್ಟ ಬರಬಾರದು, ಯಾರಿಗೆ ವಿಷಯ ಬಿರ್ಸಾಗಬಾರ್ದು. ಅದು ಹೌದು ಹೌದು. ಮಾತಾಡುವ ಮಾತಿನಿಂದ ಯಾರ ಮನಸ್ಸಿಗೆ ನೋವಾಗಿರಬಾರ್ದು, ಮಾತಿನಿಂದ ಜಗಳ ಆಗಿರಬಾರ್ದು. ನಮ್ಮ ತಂಗಿ ಹೇಳಿದಳು. ಏನತ್ತ? ನಮಗ ಗಂಡಿನ ಪಾಲು ಕೊಟ್ಟಾರ, ಅವ್ರು ಹೆಣ್ಣಿನ ಪಾಲು ಹಿಡ್ದಾರ ಅಂದಳು. ತಂಗಿ ಹಿಡ್ದಿ ಪಾಲ ಹೊಲ ಚಲೋ ಹಿಡಿದಿ, ಖರೆ ಬೆಳಿನೇ ತೆಗಿಲಿಲ್ಲ ನೀವು ಹೊಲದಾಗ. ಈಗ ಹೊಲ ಕೊಟ್ಟಾರ ಬರೇ ಹೆಂಗ? ನಮ್ಮ ಸಿದ್ದಣ್ಣತನ ಭೂಮಿನೇ ನಮ್ಮದದ, ಬೆಳಿ ಹೆಂಗ ತಗೋದು ಹಂಗಲ್ಲ ಸಿದ್ದಣ್ಣ. ಹಂಗಲ್ಲಪ್ಪ. ಭೂಮಿ ನಿಮ್ಮದಿದ್ರೆ ಏನಾಯ್ತು, ಅದರ ಕುಲ್ಲ ಹೆಂಗ ಬೆಳಿ ಹೊಡ್ತದ. ಬೀಜ ಬಿತ್ತಬೇಕನಿಲ್ಲ, ಬೀಜ ಬಿತ್ತ ಅವ್ರು ಹೆಂಗ ಬಿತ್ತಬೇಕು ಬೀಜ? ಹೆಂಗಪ್ಪ? ಭೂಮಿ ಹಸಿ ಆದಕ್ರ ಬೀಜಿಗೆ ಸಂಸ್ಕಾರ ಕೊಟ್ಟು ಬಿತ್ತದಿ, ಈ ಜಗತ್ತಿನಲ್ಲಿ ನಿನ್ನ ಬೀಜ ನಾಡ್ತದ. ಹೌದು ಹೌದು. ಅದ ಕಂಡ ಭೂಮಿ ಹೇಳು. ಹಂಗ ಒಣ ಮಣ್ಣಾಗ ಕಾಳು ಉಗದಿಂದ ತಂಗಿ ನಿನ್ನ ಬೀಜಿ ಸಭಾದಾಗ ಬೆಳುದಿಲ್ಲ, ಅದು ನಾಟುದಿಲ್ಲ ತಂದ್ರ ಮಹಾತ್ಮರು. ಹೌದು ಹೌದು. ಬೆಳಿನೂ ಬರುದಿಲ್ಲ, ಇಲ್ಲಿ ಹುಗ್ಗಿನೂ ಆಗಲ್ಲ. ನನಗೇನು ಅನಿಸ್ಲಾಗತ್ತದ, ಪಾಲ ಹಿಡಿದಿನ
ಕರೆ ಯಾನೋ ತುಸುನು ಬೆಳೆಸಲಿಲ್ಲ, ಏನು ಮಾಸ್ತರ್ ಬಂದನೋ ಇಲ್ಲೋ ನಿಮ್ಮದು ಏನದ ನಮಗೆ ಗುರುತಿಲ್ಲ. ಹಾ 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 ಬಂದಿರ್ಬೇಕು, ಇರ್ತಾರ ಜೀಪ್ನಾಗ, ಕರೆ ನಿದ್ದಿ ಕಾಯ್ದಿರ್ತಾರ, ಅಲಗರ್ಜಿ ಮೇಳತ್ತೇಳಿ ಬರಂಗಿಲ್ಲ ಅವರು. ಇರ್ಲಿ ಮಲ್ಕಣ್ಣ, ಹಾ ಹಾ ಈಗ ಸದ್ಯ ನಾವು ಪಾಲ ನಮಗೆ ಹೆಣ್ಣಿನ ಪಾಲ ಕೊಟ್ಟಾರ. ಹೌದು, ಈಗ ಸದ್ಯ ಕೊಡುವಂತ ನೀರು ಹೆಣ್ಣದ. ಹೌದು ಹೌದು, ಪ್ರತಿನಿತ್ಯ ಸ್ವೀಕಾರ ಮಾಡುವಂತ ನೀರು ಜಲ ಇದು ಹೆಣ್ಣದ. ಹೈಂದ್ 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 ನಡೆಯುವಂತ ಭೂಮಿ ಹೆಣ್ಣದ. ಹೈಂದ್ ಇದ್ದುದು ಖರೇನೆ ಅದ. ನಮ್ಮ ನಾಲಿಗೆ ಮೇಲೆ ಸರಸ್ವತಿ ಅನಸಕ್ಕಂತಕ್ಕಂತ ಅಕ್ಷರ ಇದು ಹೆಣ್ಣದ. ಹೌದು, ಇದನ್ನು ಎಲ್ಲ ಬಿಟ್ಟು ಅಂದ್ ನೀ ಹೆಂಗ ಬೆಳೆಸಕಿ ತಂಗಿ ಪಾಲ? ಯಾರಿ ಕೂನಪ್ಪ ಮನುಷ್ಯಾಗ ನೋಡ್ರಿ, ಈ ಹುಟ್ಟ್ಯದ ಮನುಷ್ಯ ಭೂಮಿ ಮೇಲೆ ಶಿವ ಸಂಸ್ಕಾರ ಆಗುದದು ಇದೇ ಭೂಮಿ ಮೇಲೆ. ಹೌದು, ಇದು ಹೆಣ್ಣಿನ ಪಾಲದ. ನೀ ಪಾಲ ಹಿಡಿದಿದ್ ಕರೆ ತಂಗಿ, ನಿನಗೆ ನೀರು ಕುಡಿಲಾಕ ನೀರು ಹತ್ತದ, ಕುಡು ನೀರು ಹೆಣ್ಣದ. ಹೈಂದ್ ಹೈಂದು ನಡು ಭೂಮಿ ಹೆಣ್ಣದ, ನಾಲಿಗೆ ಮೇಲೆ ಅಕ್ಷರ ಹೆಣ್ಣದ. ನೀ ಪಾಲ ಗಂಡಿನ ಪಾಲ ನೀ ಹೆಂಗ ಬೆಳೆಸಕ್ಕಿ? ಯಾರಿ ಕೂನಪ್ಪ ನೋಡ ಮಲ್ಕಣ್ಣ, ನಿನಗೊಂದು ಮಾತು ಹೇಳ್ತೀನು. ಏನೋ ಢರಿ ಯಾರು ಹೊಡಿತದ? ಏನೋ ಗೂಳಿ ಮತ್ತು ಎತ್ತ ಇದು ಢರಿ ಹೊಡಿತದ. ಹಾ ಡರಿ ಹೊಡಿತದ. ಎಟ್ಟು ರಗಡ್ ಮೇಸರಿ ಕರೆ ಕ್ವಾಣಿಗೆ ಢರಿ ಹೊಡಿಲಕ್ಕ ಬರೋದಿಲ್ಲ. ಪುಣ್ಯಾತ್ಮರೇ, ಢರಿ ಹೊಡಿಲಕ್ಕ ಬರೋದಿಲ್ಲ. ಹೌದು ಹೌದು ಕಾಸಿ. ಅದಕ್ಕೆ ಇದು ಯಾರು ತಿಳ್ಕೊಂಡ್ರಿ ನೀವು? ಬಹಿರಂಗದೊಳಗೆ ತಿಳ್ಕೊಂಡ್ರಿ. ಆತ್ಮರಾಮರತಕ್ಕಂಥ ಗಂಡು ವಸ್ತು ಯಾನದ, ಇದು ಅಮರವಾಗಿ ಅಜ್ರಾಮರತಕ್ಕಂಥ ಇದು ಒಂದು ಗಂಡದ. ಹೌದು ಹೌದು, ಅದಕ್ಕೆ ತಿಳ್ಕೊಂಡು ಮಾತಾಡೋದು. ಅದು ಇನ್ನೊಂದು ತಾಯಿ ಪಾಲದೊಳಗೆ ಏನಪ್ಪಾ ಅಂತ ಕೇಳಿದ್ರ, ಏನಪ್ಪ ನವರಾತ್ರಿ ಒಳಗೆ 9 ದಿನ ನವರಾತ್ರಿ ಉತ್ಸವ ಹೇಳಿ ಮಾಡ್ತಾರ. ಅಂಬಾಬಾಯಿ ಕಾರ್ಯಕ್ರಮ ಮಾಡ್ತಾರ. ಹೈಂದ್ ಹೈಂದ್ ಇನ್ನ ಇದು ಗಣೇಶ ಚೌತಿ ಆಯ್ತು, ಮುಂದೆ ಮಾನಮೇನೆ ದೇವಿ ಚಲೋನೇ ಅನ್ನ. ಜಗತ್ತಿನಲ್ಲಿ ಶಂಕರ ವಿಷ್ಣು ಎಷ್ಟೋ ಮಹಾನ್ ದೇವತೆಗಳ ಅದರ ಖರೆ ಅವ್ರ ನವರಾತ್ರಿ ಉತ್ಸವನು ಮಾಡಲಿಲ್ಲ, ಮತ್ತು ಜಗತ್ತಿನಲ್ಲಿ ಅವ್ರ ತಾಯಿಗಿಂತ ಅವ್ರಿಗೆ ಹೆಚ್ಚಾಲಕ್ಕೆ ಬರಲಿಲ್ಲ. ಹೈಂದ್ ಹೈಂದ್ 9 ದಿನ ನವರಾತ್ರಿ ಉತ್ಸವ ಮಾಡಿ ತಾಯಿ ಅಂಬಾಬಾಯಿ ಸುಮ್ಮನ ದೈತ್ಯನ ಮೆಟ್ಟ ಪಾತಾಳಕ್ಕೆ ಉಳಿದ ಜಗತ್ತಿನಲ್ಲಿ ಅಂಬಾಬಾಯಿ ಕೀರ್ತಿ ಪಡೆದಳು. ಹೌದಾ, ಇಟ್ಟು ಮಂದಿ ಇದ್ರಿ ಅಲ್ಲಪ್ಪ, ಯಾರು ಹೊಡೆದ್ರಿ ನೀವು? ಯಾರಿಗಾರ ಹೊಡೆದಾಯ್ತು ದೈತ್ರಿಗೆ? ಹೇ ಹೇ ಯಾರಿಗಾಗಿಲ್ಲ. ಒಬ್ಬ ದೈತನ ಚಂಡ ಜರಕರ್ತ ಅಂಬಾಬಾಯಿ ಕಡ್ದಳಂದ, ಒಂದು ಹನಿ ರಕ್ತ ಬೆತ್ತಂದ 1000 ದೈತ್ರು ಹುಡ್ತಿರ ಆ ರಕ್ತದಿಂದ ಈ ಭೂಮಿ ಮೇಲೆ. ಹೌದು ಹೌದು, ಶುಂಭ ನಿಶುಂಭರ ದೈತ್ಯರ ಒಂದು ಹನೆ ರಕ್ತನಿಂದ 1,000 ದೈತ್ಯರು ಉತ್ಪನ್ನ ಆಗ್ತಿದ್ರು ಭೂಮಿ ಮೇಲೆ. ಅಂತ ದೈತ್ರಿಗೆ ಪರಮೇಶ್ವರ ಇದ್ದ, ವಿಷ್ಣು ಇದ್ದ, ಬ್ರಹ್ಮ ವಿಷ್ಣು ಮಹೇಶ್ವರ ಮಹಾನ್ ದೇವತೆಗಳಿದ್ದ ಕರೆ ಯಾರಿಗೆ ಹೊಡೆದಾಲಿಲ್ಲ. ಅಂತ ದೈತ್ರನ ಮೆಟ್ಟಿ ಪಾತಾಳಕ್ಕೆ ಒತ್ತಿ ಜಗತ್ತಿನಲ್ಲಿ ಕೀರ್ತಿ ಬೆಳೆಸ ನನ್ನ ತಾಯಿ ಶ್ರೇಷ್ಠ ಅಂತಕ್ಕಂಥ ಮಾತು ನಮ್ಮ ಪಾಲದ. ಹೌದು ಹೌದು ಹೌದು, ಅಂಬಾ ಭವಾನಿ ಅಕ್ಕಿ ಹಂಗೆ ಮಾಡಿರ್ಬೇಕು ರಗತ. ಮಲಕಣ್ಣ ಹೇಳ್ತೇನೆ ಕೇಳಿ ನಿನಗೆ ವಿಷಯ. ಹೇಳು. ಎಲ್ಲಿ ಯುದ್ಧ ಆಗ್ಬೇಕಾಗ್ಯದ? ಎಂತ ಯುದ್ಧ ಆಗ್ಬೇಕಾಗ್ಯದ? ಎಂತದು? ಕುರುಕ್ಷೇತ್ರ ರಣರಂಗ ರಣಭೂಮಿ ಒಳಗೆ ಯುದ್ಧ ನಡೀತು. ಯುದ್ಧ ಚಾಲು ಆಯ್ತು. ಹೌದು, ಇನ್ನ ಯುದ್ಧ ನಡೆದಿತ್ತು. ಈಚೆ ಕಡೆ ಕೌರವರು ನಿಂತಿರು. 101 ಮಂದಿ ಕೌರವರು ಎಡಕ್ಕೆ ನಿಂತಿದ್ರು. ಈಚೆ ಕಡೆ ಪಂಚ ಪಾಂಡವರು 5 ಮಂದಿ ಬಲಕ್ಕೆ ನಿಂತಿದ್ರು. ಹೌದ ಹೌದ. ಅವಾಗ ಅರ್ಜುನ ಯಾರಪ್ಪ ಅಂತ ಕೇಳಿದ್ರೆ 3 ಲೋಕದ ಗಂಡ ಪುಂಡ ಅರ್ಜುನಗ ತನ್ನ ಶ್ರೀಕೃಷ್ಣ ಪರಮಾತ್ಮ ಗುರು ಇವ ಅರ್ಜುನ ಸ್ವಾದರ ಮಾವಿದ್ದ. ಸ್ವಾದರ ಮಾವ ಏನ್ ಹೇಳ್ತಾನ ಅರ್ಜುನಗೆ ಮಾತು ಹೇಳ್ತಾನ. ಒಂದು ಮಾತ ಏನ್ ಹೇಳದ ಕೃಷ್ಣ ಪರಮಾತ್ಮ ಹೇಳ್ತಾನ, ಈಗ ಸದ್ಯ 5 ಮಿನಿಟ್ದಾಗ ಜಗಳ ಆಗುದದ, ಯುದ್ಧ ಆಗುದದ ರಣರಂಗ ರಣಭೂಮಿ ಒಳಗ. ಅಲೋ ಅರ್ಜುನ, ಆಚೆ ಕಡೆ ಕೌರವರು ಗುರುಗಳು ನಿಂತಾರ, ಅವ್ರಿಗೆ ಹೋಗಿ ಪಾದಿಗೆ ಬಿದ್ದ ಬಾ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ಗೆ ಹೇಳ್ದ. ಹೌದಪ್ಪ. ಅವ ಅರ್ಜುನ್ ಏನ್ ಮಾಡ್ಲಕತ್ತ, ಮಾತು ತೆಳಗ ಚೆಂಡ ಹಾಕದವ. ಅವ್ರಿಗೆ ನಾವೀಗ ಸದ್ದು ಹೊಡೆಯವ್ರಿದೇವರು. ರಣಭೂಮಿ ಒಳಗ ಚೆಂಡ ಕಡ್ದ ರಕ್ತಕ್ಕೆ ಅವ್ರಿಗೆ ಹರಿದದ ಈ ಭೂಮಿ ಒಳಗ. ಹೌದು, ರಣರಂಗದೊಳಗ ರಕ್ತದ ಪಿಡುಗಾವಲಿ ಹರಿಯುವುದದ ಸತ್ಯ. ಕೌರವರು ಗುರುಗಳಿಗೆ ನಾಯಕ ಕಾಲ ಬೀಳತ್ತೆ ಇವನಲ್ಲಿ ಅಹಂಕಾರ ಬರ್ಲಕತ್ತು. ಅದಕ್ಕೆ ಕೃಷ್ಣ ಪರಮಾತ್ಮ ಕಿವ್ಯಾಗ ಕರೆದ ಮಾತು ಹೇಳ್ತಾನ. ಏನ್ ಹೇಳ್ದ? ಅರ್ಜುನ, ನಾ ಹೇಳ್ದ
ಹೋಗಿ ಜಗತ್ತಿನಲ್ಲಿ ನಡೆದಿರಂದ ಜಗತ್ತಿನೊಳಗೆ ನೀವು ಬೆಳಿತೀರಿ, ಉದ್ಧಾರ ಆಗ್ತೀರಿ. ಕಲಿಯುಗದೊಳಗೆ ಪಂಚ ಪಾಂಡವರು ಅಂತ ಹೇಳಿ ನಿಮ್ಮದು ಹೆಸರು ಉಳಿತದ. ಹಿಂಗ ಹೇಳಲ್ಲ ಅರ್ಜುನ ಏನು ಮಾಡ್ದ, ಆಚೆ ಕಡೆ ಕೌರವರು ಕೃಪಾಚಾರ್ಯ ಅವ್ರು ಇವರು ಗುರುಗಳು ನಿಂತಿದ್ರು, ಭೀಷ್ಮಾಚಾರ್ಯ ಅವ್ರಿಗೆ ಹೋಗಿ ಕಾಲು ಬಿದ್ದ, ನಿನಗ ಜಯವಾಗಲಿ ಅಂತ ಹೇಳಿ ಅವ್ರು ಆಶೀರ್ವಾದ ಮಾಡಿದ್ರು ಅರ್ಜುನಗ. ಹೌದ ಅವ್ರದೊಂದು ಆಶೀರ್ವಾದ ಯಾವಾಗ ಜಯವಾಗಲಿ ಅಂತ ಹೇಳಿ ಅರ್ಜುನ ತೋಡಲ್ಲ. ಅಷ್ಟು 101 ಮಂದಿಗೆ ಕೌರವರಿಗೆಲ್ಲ ನಾಶ ಮಾಡ್ದ. ಪಂಚ ಪಾಂಡವರು ಅಂತ ಹೇಳಿ ಜಗತ್ತಿನಲ್ಲಿ ಕೀರ್ತಿ ಉಳಿತು. ಹೌದಪ್ಪ. ಅದಕ್ಕೆ ಮಲಕಣ್ಣ, ಅದಕ್ಕೆ ಯಥಾ ಪ್ರಕಾರ ಈ ಸಂಧಿಗೆ ನಾವು ಇಟ್ಟು ಮಾತಾಡಿದೆವು. ಮುಂದಿನ ಸಂಧಿಗೆ ತಂಗಿ ಹೆಂಗ ಮಾತಾಡ್ತಾಳ, ಇವು ನಮ್ಮ ಎಲ್ಲಾ ಮಾತಾ ಮುರಿದು ಹೆಂಗ ಮಾತಾಡ್ತಾಳ ಅಂತಕ್ಕಂಥದ್ದು ನೋಡಿ ಮುಂದೆ ವಿಷಯ ಮತ್ತೆ ನಾವು ಮಾತಾಡ್ಲಕ್ಕ ಬರ್ತದ. ಹೌದು ತಂಗಿ ಮಾತಾಡ್ತಾಳೆ, ಯಾರಿಗ ಗೊತ್ತ, ಏನೋ ಸರ್ ಬಂದಂಗ ಆಯ್ತು ನಾ ಈಗ. ಇಲ್ಲಿ ಸರ್ಗಳು ಬಂದಿರಂದ ಸರ್ಗಳು ಮಾತಾಡ್ತಾರೆ. ಯಾಕಪ್ಪ ಅಂತಂದ್ರೆ ಕೋಳಗೇರಿ ವಸ್ತಿ ಗಣಪತಿ ಮುಂದ ಅಗದಿ ಜನರಿಗೆ ತೃಪ್ತಿಯಾಗ ಒಳ್ಳೆಯ ಮಾನಭಾವಿಗಳ ಹಾಡಿಕೆ, ಬಹಳ ಮನರಂಜನಾ ಕಾರ್ಯಕ್ರಮ, ಮಾತ ಮತ್ತು ಹಾಡಿಕೆ ಬಹಳ ಚಂದ ಆಗ್ಬೇಕಾಗ್ಯದ, ಬಹಳ ಒಳ್ಳೆ ರೀತಿಯಿಂದ ಆಗ್ಬೇಕಾಗ್ಯದ. ಅದಕ್ಕೆ ಯಥಾ ಪ್ರಕಾರ ಸಿದ್ಧ ಮಹಾಲಿಂಗರಾಯ ಬೀರದಿಯವರ ಕ್ವಾಣೂರ ಖರೆ ಸಿದ್ಧ ಜಗತ್ತಿನಲ್ಲಿ ಎಂಥ ಪವಾಡವನ್ನು ಮಾಡಿದ್ರು. ಯಾರಿಗೆ ಅನ್ಕೊಟ್ರು ಅವರು ಪಾದಿಟ್ಟಂತ ಭೂಮಿ ಜಗತ್ತಿನಲ್ಲಿ ಹೆಂಗ ಪವಿತ್ರ ಆಯ್ತು ಅನ್ನುವಂತ ಮಾತನ್ನ ಸುಂದರವಾದಂತ ಚಾಲನ ನಮ್ಮ ಮಲಕಣ್ಣ ಪೂಜಾರಿ ನಿಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾರ. ಜನ ಭಕ್ತಿ ಪೂರ್ವಕ ಕೇಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಆದ ಪುಣ್ಯಾತ್ಮರೇ.